ಪ್ರಪಂಚದಲ್ಲಿ ತಾಯಿ ತಂದೆ ಇಬ್ಬರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು ಅವರೇ ಸೂರ್ಯ ಚಂದ್ರರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ಸೂರ್ಯನು ಜಾರಿದರೆ ಕತ್ತಲೆ ಬರುವಂತೆ ತಾಯಿಯು ಇಲ್ಲದಿರೇ ಸುಖವೇ ಕಲದಂತೆ ತಾಯಿಯು ಇಲ್ಲದಿರೇ ತಾಯಿ ತಂದೆಯರು ದೂರವಾದರೆ ತಾಯಿ ತಂದೆಯರು ದೂರವಾದರೆ ತಪ್ಪಲಿನಾಗಲ್ಲ ತಪ್ಪಲಿನಾಗಲ್ಲ ತಾಯಿ ತಂದೆ ಕಾಣೋ ದೇವರು ತಾಯಿ ತಂದೆ ತಾಯಿಯು ಇಲ್ಲದಿರೇ ಕಂಬನಿ ಮಾಡಲ್ಲ ತಾಯಿಯು ಇಲ್ಲದಿರೇ ಕಂಬನಿ ಮಾಡಲ್ಲ ತಂದೆಯು ಇಲ್ಲದಿರೇ ಬದುಕೆ ಗೋಳಲ್ಲ ತಾಯಿಯು ಇಲ್ಲದಿರೇ ಬದುಕೆ ಗೋಳಲ್ಲ ತಾಯಿ ತಂದೆಯರು ದೂರವಾದರೆ ತಪ್ಪಲಿನಾಗಲ್ಲ ತಪ್ಪಲಿನಾಗಲ್ಲ ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ದೇವರು ತಾಯಿ ತಂದೆ ನಮ್ಮ ಬಾಳಿನ ಆಕಾಶದಲ್ಲಿ ಅವರೇ ಸೂರ್ಯ ಚಂದ್ರರು ಅವರೇ ಸೂರ್ಯ ಚಂದ್ರರು ತಾಯಿ ತಂದೆ ಇಬ್ಬರು ಕಣ್ಣಿಗೆ ಕಾಣೋ ಆಕಾಶದಲ್ಲಿ ಸೂರ್ಯ ಚಂದ್ರ ಇಲ್ಲದಿದ್ರೆ ಹೇಗಾಗುತ್ತೋ ಹಾಗೆ ಮನೆಯಲ್ಲಿ ತಂದೆ ತಾಯಿ ಇಲ್ಲದಿದ್ದರೆ ಮನೆಯೆಲ್ಲ ಕತ್ತಲಾಗ್ಬಿಡ್ತದೆ. ಸೂರ್ಯನು ಜಾರಿ ಕತ್ತಲೆಯನ್ನು ತರುವಂತೆ ಯಾವ ನಮ್ಮ ಯಶೋಧಮ್ಮನವರು ನಿಮ್ಮ ಕೈ ಜಾರಿ ನಿಮ್ಮ ಮನೆ ಬಿಟ್ಟು ಊರನ್ನು ಬಿಟ್ಟು ಮೊಮ್ಮಕ್ಕಳನ್ನು ಕೈ ಹಿಡಿದ ಪತಿಯನ್ನು ಎಲ್ಲರನ್ನು ಬಿಟ್ಟು ಇಹಲೋಕವನ್ನು ತ್ಯಜಿಸಿ ಪರಲೋಕದ ಕಡೆ ಪ್ರಯಾಣ ಮಾಡಿದ್ದಾರೆ. ಅವರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಹೇಳಬೇಕೆ ಹೊರತು ಕಣ್ಣೀರಿಡೋದ್ರಿಂದ ಪ್ರಯೋಜನವಿಲ್ಲ. ಸತ್ತವರಿಗೆ ಹೇಳಲೇಕೆ ಎತ್ತವರು ಪೆತ್ತವರು ಎಲ್ಲ ಸತ್ತು ಹೋಗ್ತಾರೆ. ಪ್ರಪಂಚ ಯಾರೂ ಉಳಿಯಂಗಿಲ್ಲ. ಎತ್ತವರು ಪೆತ್ತವರು ಸಾಕಿದವರು ಸಲಹದವರು ಎಲ್ಲರೂ ಕೂಡ ಒಂದಲ್ಲ ಒಂದು ದಿನ ಒಬ್ಬರಿಂದ ಒಬ್ಬರು ಪ್ರಯತ್ನ ಉಳಿಸುತ್ತಲೇ ಇರಬೇಕು. ಡಿಂಬದೊಳಗೆ ಈಗ ಪ್ರಾಣ ಕಂಬ ಸೂತ್ರದ ಬೊಂಬೆಯಂತೆ ಎಂದಾದರೂ ಒಂದು ದಿನ ಸಾವು ತಪ್ಪದವರು. ಈ ಡಿಂಬದೊಳಗೆ ಇರ್ತಕ್ಕಂಥ ಪ್ರಾಣ ಕೆಸರಿರ್ತಕ್ಕಂಥ ಕಂಬದಂತೆ ವಾಲಾಡ್ತಾ ಇರ್ತದೆ. ಯಾವಾಗ ಯಾವ ಕಡೆ ಕೊರ ಕೊಡ್ತೋ ಯಾರಿಗೂ ಗೊತ್ತಿಲ್ಲ. ಭಗವಂತ ತನ್ನ ನದಿಯಲ್ಲಿ ಇಟ್ಟುಕೊಟ್ಟಿರ್ತಕ್ಕಂಥ ಎರಡು ವಿಚಾರವನ್ನ ಯಾವನ್ನ ಹುಟ್ಟು ಮತ್ತೆ ಸಾವನ್ನ ಹುಟ್ಟುವಾಗ ಯಾರನ್ನು ಹೇಳಿಲ್ಲ ಸಹಜವಾಗಿ ಹುಟ್ಟುಬಿಟ್ಟು ಸಾಯುವಾಗ ಕೂಡ ಅಂತಕನ ದೂತರಿಗೆ ಕಿಂಚಿತ್ತು ಭಯವಿಲ್ಲ ಅಂದ ಮೇಲೆ ಒಂದು ಗೀತೆಯನ್ನು ಹಾಡಿ ಈಗ ಸೀತಾ ಕಲ್ಯಾಣವಾಗ್ತಾ ಇದೆ. ರಾಮದೇವರು ಬಿಲ್ಲನ್ನು ಎತ್ತಿ ಜಗತ್ತಿನಲ್ಲಿ ಕೀರ್ತಿಯನ್ನು ಪಡೆದಿದ್ದಾರೆ. ಯಾವ ದಶರಥ ರೂಪ ಹಲವಾರು ಮಂತ್ರಿಗಳು ಸೇನಾಪತಿಗಳು ಬಂಧುಗಳು ಬಾಂಧವರು ಎಲ್ಲರೂ ಒಂದು ಸೇರಿಬಿಟ್ಟು ಮಿಥಿಲಾನಗರದಲ್ಲಿ ಆನಂದವೇ ಆನಂದ, ವೈಭವವೇ ವೈಭವ. ಎಲ್ಲಿ ನೋಡಿದರೂ ಶುಭಸೂಚನೆ ಆಗ್ತಾ ಇದೆ. ಸರ್ವಂತ್ರ್ಯಾಮಿಯಾದ ಭಗವಂತ ಭೂತನದಲ್ಲಿ ಅವತರಿಸಿ ಮಹಾಲಕ್ಷ್ಮಿಯ ಸೀತಮ್ಮನವರ ಕೈ ಹಿಡಿತಾ ಇದ್ದಾನೆ. ರಾಮದೇವರಿಗೆ ತಕ್ಕಂತ ಸತಿ ಸೀತೆ ಇನ್ನೊಬ್ಬರಿಲ್ಲ. ಶಿವನಿಗೆ ತಕ್ಕಂತ ಸತಿ ದಾಕ್ಷಾಯಿಣಿ, ಮತ್ತೊಬ್ಬರು ಸತಿಯಾಗಲ್ಲ. ಅವರು
ಇಲ್ಲಿ ರಾಮದೇವರಿಗೆ ಸೀತಮ್ಮನವರು ಯಾಕೆ ಸತಿಯಾದ್ರು? ಅವರ ಸೇವೆಯನ್ನು ಮಾಡಿ ಕೀರ್ತಿಶಾಲಿ ಆದ್ಲು ಆ ತಾಯಿ. ಅದರಂತೆ ನಮ್ಮ ಜುಂಜಪ್ಪನವರ ಕೈ ಹಿಡಿದಂಥ ಯಶೋಧಮ್ಮನವರು ಅವರ ಮನಸ್ಸನ್ನು ಗೆದ್ದಿದ್ದಾರೆ. ಮನಸಾರ ಒಪ್ಕೊಬಿಟ್ರು, ನನ್ನ ಸತಿಯಂತವಳು ಮತ್ತೆ ಸಿಗೋಲ್ಲ ಸ್ವಾಮಿ. ಎತ್ತ ಮಕ್ಕಳಿಗೆ ಒಳ್ಳೆಯ ತಾಯಿಯಾಗಿ, ಎತ್ತ ಮಕ್ಕಳಿಗೆ ಒಳ್ಳೆಯ ತಾಯಿಯಾಗಿ, ಮುತ್ತಂದ ಸೊದೆಯಾಗಿ ಮನೆಯಲ್ಲಿ ನೀವಾಗಿ, ಮುತ್ತಂದ ಸೊದೆಯಾಗಿ ಮನೆಯಲ್ಲಿ ನೀವಾಗಿ, ಎಲ್ಲರ ಕಣ್ಣಲ್ಲೂ ಎಲ್ಲರ ಕಣ್ಣಲ್ಲೂ ಎಲ್ಲಿ ಮರೆಯಾದೆಯೇ ಯಶೋದಮ್ಮ, ಎಲ್ಲಿ ನೀ ಮರೆಯಾದೆಯೇ? ಜಪ್ಪನ ಮನೆಯ ಮುತ್ತಿನ ಕಲಾಗ,